ಇಲ್ಲ ಲೈಟ್ ಬರ್ತಿದೆ. ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅಥವಾ ಇನ್ಯಾವುದೇ ಒಂದು ಇದಕ್ಕೆ ಆ ಟೈಟಲ್ಗಳನ್ನ ಕೊಡಬಾರ್ದು ಅಂತಕ್ಕಂಥದ್ದಿದೆ. ಅವರು ಮನವಿಯನ್ನ ಕೊಟ್ಟ ನಂತರ ಅದನ್ನ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ವಾಣಿಜ್ಯ ಮಂಡಳಿ ತೀರ್ಮಾನ ತಗೊಳ್ತಾರೆ. ಬ್ರಾಹ್ಮಣ ಅನ್ನುವಂತ ಒಂದು ಟೈಟಲ್ ಸಿಗೋದು ಕಷ್ಟ. ಕೊಡೋದು ಕಷ್ಟ ಮೇಡಮ್, ಕೊಡಕ್ಕಾಗಲ್ಲ. ಈ ಹಿಂದೆ ನಡೆದಿರ್ತಕ್ಕಂಥ ವ್ಯವಸ್ಥೆಗೆ ಅನುಗುಣವಾಗಿ ಮಾತಾಡ್ತಾ ಇದ್ದೆ. ಮತ್ತೆ ಈಗಲೂ ಕೂಡ ಎಲ್ಲೋ ಒಂದು ಕಡೆ ಅದು ಒಂದು ವರ್ಗದ ಜನಾಂಗಕ್ಕೆ ನೋವು ಆಗುತ್ತೆ ಅನ್ನೋ ಒಂದು ಭಾವನೆನ ಆ ಒಂದು ಪರಿಜ್ಞಾನ ವಾಣಿಜ್ಯ ಮಂಡಳಿಗಿದೆ ಮೇಡಮ್. ಅದೇ ಈಗೇನು ಬಸವಣ್ಣ ಚಿತ್ರದ ಟೈಟಲ್ ವಿವಾದ ಸಾಕಷ್ಟು ಅಂದ್ರೆ ಪ್ರತಿರೋಧಕ್ಕೆ ಕಾರಣ ಆಗಿತ್ತು. ಇದು ಕೂಡ ಅದಕ್ಕಿಂತ ಅದೇ ರೀತಿ ಆಗತ್ತಾ ಅಂತ. ಸೇಮ್ ಅದಕ್ಕೆ ಒಂದೇ ಜಾಗದ ಎರಡು ಮುಖ ಮೇಡಮ್ ಇದು. ಅಂದ್ರೆ ಚಿತ್ರದ ನಿರ್ದೇಶಕ ಅವ್ರ ಹತ್ರ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀನಿವಾಸ ರಾಜು ಅವರು ಕೂಡ ಹೇಳ್ತಾ ಇದ್ರು, ಅಂದ್ರೆ ಅದಕ್ಕೂ ಸರಿ ಹೊಂದುವಂತ ಒಂದು ಹೆಸರು ಬೇಕಿತ್ತು, ಹಾಗಾಗಿ ನಾವು ಬ್ರಾಹ್ಮಣ ಅನ್ನುವಂತ ಒಂದು ಹೆಸರನ್ನ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಆದ್ರೆ ಅವ್ರು ಇನ್ನೂ ವಾಣಿಜ್ಯ ಮಂಡಳಿಗೆ ಇದರ ಒಂದು ಪ್ರಸ್ತಾಪವನ್ನ ಸಲ್ಲಿಸಿಲ್ಲ. ಯಾವುದೇ ರೀತಿಯಾದಂತಹ ಪ್ರಸ್ತಾಪ ಬಂದಿಲ್ಲ ಮೇಡಮ್. ಅಲ್ಲ ಇದು ರೆಕಾರ್ಡ್ ಆಗ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ. ನೀವು ಅದನ್ನ ಹೊತ್ತು ಹೇಳ್ತೀರಿ, ಪಾತ್ರ ಹೊತ್ತು ಕೊಡ ತೆಗಿತೀರಿ. ಇರು ಒಂದು ನಿಮಿಷ ಇರೋ, ಇದು ಚೆಕ್